ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2023ರಲ್ಲಿ ರಿಲೀಸ್ ಆದ ಥ್ಯಾಂಕ್ಸ್ ಗಿವಿಂಗ್ ಎಂಬ ಸ್ಲ್ಯಾಶರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ಯುಕೆನ ಪ್ಲೆಮೌತ್ನಲ್ಲಿ. ಆಗ ನಮಗೆ ಮಿಚ್ ಫ್ಯಾಮಿಲಿ ಪರಿಚಯವಾಗುತ್ತೆ. ಅವರ ಮನೆಗೆ ಅಲ್ಲಿನ ಪೊಲೀಸ್ ಆಫೀಸರ್ ಆದ ಎರಿಕ್ ಎಂಬಾತ ಬರ್ತಾನೆ. ಸ್ನೇಹಿತರೆ, ಆ ದಿನ ಥ್ಯಾಂಕ್ಸ್ ಗಿವಿಂಗ್ ಇರುತ್ತೆ. ಅದನ್ನು ಸೆಲೆಬ್ರೇಟ್ ಮಾಡಲೆಂದೇ ಎರಿಕ್ ಮಿಚ್ನ ಮನೆಗೆ ಬಂದಿರುವುದು. ಈ ಎರಿಕ್ ಮಿಚ್ ಫ್ಯಾಮಿಲಿಗೆ ಫ್ರೆಂಡ್ ಆಗಿರ್ತಾನೆ. ಬಂದ ಅವನನ್ನು ತುಂಬ ಖುಷಿಯಿಂದ ಮಿಚ್ ಹಾಗೂ ಅವನ ಹೆಂಡತಿಯಾದ ಅಮ್ಯಾಂಡಾ ವೆಲ್ಕಮ್ ಮಾಡಿಕೊಳ್ತಾರೆ. ಆದರೆ ಥ್ಯಾಂಕ್ಸ್ ಗಿವಿಂಗ್ ಸೆಲೆಬ್ರೇಟ್ ಮಾಡಲು ಮಿಚ್ ಮನೆಯಲ್ಲಿ ಇರಲು ಆಗುವುದಿಲ್ಲ. ಈ ಮಿಚ್ ರೈಟ್ ಮಾರ್ಟ್ನಲ್ಲಿ ಕೆಲಸ ಮಾಡಿಕೊಂಡಿರ್ತಾನೆ. ಇದು ಥ್ಯಾಂಕ್ಸ್ ಗಿವಿಂಗ್ ದಿನವಾಗಿದ್ದರೂ ಈ ಮಾರ್ಟ್ನ ಓನರ್ ಮಿಚ್ ಹಾಗೂ ಅವನ ರೀತಿಯ ಮಾರ್ಟ್ನಲ್ಲಿ ಕೆಲಸ ಮಾಡುವವರಿಗೆ ರಜಾ ಕೊಟ್ಟಿರುವುದಿಲ್ಲ. ಅದರಿಂದ ಮಿಚ್ಗೆ ಬೇಜಾರಿರುತ್ತೆ. ಅದಲ್ಲದೆ ಈ ದಿನ ಬ್ಲ್ಯಾಕ್ ಫ್ರೈಡೇ. ಸ್ನೇಹಿತರೆ, ಫಾರಿನ್ ಕಂಟ್ರಿಗಳಲ್ಲಿ ಬ್ಲ್ಯಾಕ್ ಫ್ರೈಡೇ ಬಂದರೆ ಮಾರ್ಟ್ನಲ್ಲಿ ವಸ್ತುಗಳೆಲ್ಲ ಅತಿ ಕಡಿಮೆ ಬೆಲೆಗೆ ಜನರಿಗೆ ಸಿಗುತ್ತೆ. ಹಾಗಾಗಿ ಮಿಚ್ ಕೆಲಸಕ್ಕೆ ಹೋಗಲೇಬೇಕಾಗಿರುತ್ತೆ. ಹೀಗಿರುವಾಗ ನಮಗೆ ಆ ರೈಟ್ ಮಾರ್ಟ್ನ ಓನರ್ ಆಗಿರುವ ಥಾಮಸ್ ಫ್ಯಾಮಿಲಿ ಪರಿಚಯವಾಗುತ್ತೆ. ಹಾಗೆ ನಮಗೆ ಥಾಮಸ್ನ ಮಗಳು ಜೆಸಿಕಾ, ಅವಳ ಸ್ಟೆಪ್ ಮದರ್ ಆದ ಕ್ಯಾಥ್ಲಿನ್ ಕೂಡ ಪರಿಚಯವಾಗ್ತಾರೆ. ಸ್ನೇಹಿತರೆ, ಜೆಸಿಕಾಗೆ ಫ್ರೆಂಡ್ಸ್ಗಳಿರ್ತಾರೆ. ಅವರ ಹೆಸರು ಸ್ಕೂಬಾ, ಜೂಲಿಯಾ, ಗ್ಯಾಬಿ, ಈವನ್ ಹಾಗೂ ಜೆಸಿಕಾಳ ಬಾಯ್ ಫ್ರೆಂಡ್ ಆದ ಬಾಬಿ. ಜೆಸಿಕಾಳ ಫ್ರೆಂಡ್ಸ್ಗಳಿಗೂ ಕೆಲವು ವಸ್ತುಗಳು ಬೇಕಾಗಿರುತ್ತೆ. ಹಾಗಾಗಿ ಜೆಸಿಕಾ ಅವರನ್ನೆಲ್ಲ ತನ್ನ ಸ್ವಂತ ರೈಟ್ ಮಾರ್ಟ್ಗೆ ಕರೆದುಕೊಂಡು ಹೋಗ್ತಾಳೆ. ಹೋಗಿ ನೋಡಿದರೆ ಮಾರ್ಟ್ಗೆ ಬರಲು ಜನರು ತುಂಬಿಕೊಂಡಿರ್ತಾರೆ. ಅಲ್ಲಿ ಜಗಳವಾಗುವಷ್ಟು ಕೋಪದ ಜನರಿರ್ತಾರೆ. ಅಷ್ಟು ಜನರಿದ್ದರೂ ಜೆಸಿಕಾ ತನ್ನ ಫ್ರೆಂಡ್ಸ್ಗಳನ್ನು ಮತ್ತೊಂದು ಜಾಗದಿಂದ ಮಾರ್ಟ್ನ ಒಳಗೆ ಕರೆದುಕೊಂಡು ಹೋಗ್ತಾಳೆ. ಜೆಸಿಕಾ ಮಾಡಿದ ಈ ಕೆಲಸ ಹೊರಗಿದ್ದ ಜನಕ್ಕೆ ಇಷ್ಟವಾಗುವುದಿಲ್ಲ. ಜೆಸಿಕಾ ತನ್ನ ಫ್ರೆಂಡ್ಸ್ಗಳನ್ನು ಕರೆದುಕೊಂಡು ಮಾರ್ಟ್ನ ಒಳಗೆ ಈ ರೀತಿ ಹೋಗಿರುವುದನ್ನು ಮಿಚ್ ಗಮನಿಸ್ತಾನೆ. ಜನರ ಕೋಪ ಇನ್ನೂ ಹೆಚ್ಚಾಗುತ್ತೆ. ಅದೇ ಸಮಯಕ್ಕೆ ಎರಿಕ್ ಅಮ್ಯಾಂಡಾಳನ್ನು ಕರೆದುಕೊಂಡು ಆ ಜಾಗಕ್ಕೆ ಬರ್ತಾನೆ. ಏಕೆಂದರೆ ಮಿಚ್ ಊಟ ಮಾಡದೆ ಕೆಲಸಕ್ಕೆ ಬಂದಿದ್ದ ಕಾರಣ ಅಮ್ಯಾಂಡಾ ಅವನಿಗೆ ಊಟವನ್ನು ತೆಗೆದುಕೊಂಡು ಬಂದಿರ್ತಾಳೆ. ಇತ್ತ ಹೊರಗಿದ್ದ ಜನರಿಗೆ ಮಾರ್ಟ್ ಓಪನ್ ಆಗುವವರೆಗೂ ಕಾಯುವ ತಾಳ್ಮೆ ಇರುವುದಿಲ್ಲ. ಅದಲ್ಲದೆ ಮಾರ್ಟ್ನ ಒಳಗಿದ್ದ ಜೆಸಿಕಾಳ ಫ್ರೆಂಡ್ಸ್ಗಳು ಹೊರಗಿದ್ದ ಜನರಿಗೆ ಕೋಪ ಭರಿಸುವ ಹಾಗೆ ಬಿಹೇವ್ ಮಾಡುತ್ತಿರುತ್ತಾರೆ. ಇದನ್ನೆಲ್ಲ ನೋಡಿದ ಹೊರಗಿದ್ದ ಜನರಿಗೆ ಅತಿಯಾದ ಕೋಪ ಬಂದು ಮಾರ್ಟ್ನ ಡೋರನ್ನೇ ಹೊಡೆದಾಕ್ತಾರೆ. ಜನರು ಹೆಚ್ಚಿದ್ದ ಕಾರಣ ಮಾರ್ಟ್ನ ಒಳಗಡೆಯೇ ಜಗಳವಾಗುತ್ತೆ. ದುಡ್ಡು ಕೊಡದೆ ವಸ್ತುಗಳನ್ನು ಎತ್ತಿಕೊಂಡು ಹೋಗಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಎಷ್ಟೋ ಜನರಿಗೆ ಗಂಭೀರವಾದ ಗಾಯವಾಗುತ್ತೆ. ಬಾಬಿಯ ಕೈ ಮುರಿದು ಹೋಗುತ್ತೆ. ಹಾಗೆಯೇ ಕೆಲವರು ಭೀಕರವಾಗಿ ಸತ್ತು ಹೋಗ್ತಾರೆ. ಈ ರೀತಿ ಸತ್ತು ಹೋಗುವವರಲ್ಲಿ ಅಮ್ಯಾಂಡಾ ಕೂಡ ಒಬ್ಬಳು. ಇದನ್ನೆಲ್ಲ ನೋಡುತ್ತಿದ್ದ ಈವನ್ ಯಾರಿಗೂ ಸಹಾಯ ಮಾಡದೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಲು ವಿಡಿಯೋ ರೆಕಾರ್ಡ್ ಮಾಡ್ತಾನೆ. ಅಮ್ಯಾಂಡಾ ಸತ್ತು ಹೋಗಿರುವುದನ್ನು ನೋಡಿದ ಎರಿಕ್ ಈ ಜನರ ಹುಚ್ಚಾಟವನ್ನು ನಿಲ್ಲಿಸಲು ಗನ್ನಿಂದ ಮೇಲಕ್ಕೆ ಫೈರ್ ಮಾಡಿ ಎಲ್ಲರನ್ನೂ ಸುಮ್ಮನಾಗಿಸ್ತಾನೆ. ಈ ನ್ಯೂಸ್ ಪ್ಲೆಮೌತ್ನಲ್ಲಿ ದೊಡ್ಡ ಸುದ್ದಿಯಾಗುತ್ತೆ. ಮಿಚ್ ಥಾಮಸ್ ಫ್ಯಾಮಿಲಿ ಮೇಲೆ ಮಿಚ್ ತುಂಬ ಕೋಪ ಮಾಡಿಕೊಂಡಿರ್ತಾನೆ. ಏಕೆಂದರೆ ಥ್ಯಾಂಕ್ಸ್ ಗಿವಿಂಗ್ ಇದ್ದರೂ ಮಾರ್ಟ್ ಓಪನ್ ಮಾಡಿಸಿದ ಕಾರಣದಿಂದಲೇ ಜನರ ಸಾವಾಗಿದ್ದು, ನನ್ನ ಹೆಂಡತಿಯ ಸಾವಿಗೂ ಥಾಮಸ್ಸೇ ಕಾರಣ ಎಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಮಾರ್ಟ್ನ ಒಳಗೆ ನಡೆದ ಸಾವಿಗೆ ಕಾರಣ ಯಾರು ಎಂದು ತಿಳಿಯುವುದಿಲ್ಲ. ಏಕೆಂದರೆ ಮಾರ್ಟ್ನ ಒಳಗಿದ್ದ ಸಿಸಿ ಕ್ಯಾಮ್ರಾಗಳು ಆ ದಿನವೇ ವರ್ಕ್ ಆಗಿಲ್ಲವೆಂದು ಕ್ಯಾಥ್ಲಿನ್ ಪೊಲೀಸರಿಗೆ ಹೇಳ್ತಾಳೆ. ಸತ್ಯವೇನೆಂದರೆ ಕ್ಯಾಥ್ಲಿನ್ ತಮ್ಮ ಮಾರ್ಟ್ಗೆ ಕೆಟ್ಟ ಹೆಸರು ಬರಬಾರದು ಎಂದು ಆ ಫೂಟೇಜ್ಗಳನ್ನೆಲ್ಲ ಅವಳೇ ಡಿಲೀಟ್ ಮಾಡಿಸಿರ್ತಾಳೆ. ಕ್ಯಾಥ್ಲಿನ್ ಮಾಡಿದ ಈ ಕೆಲಸದಿಂದ ಮಾರ್ಟ್ನ ಒಳಗೆ ತಪ್ಪು ಮಾಡಿದ ಯಾರಿಗೂ ಶಿಕ್ಷೆಯಾಗುವುದೇ ಇಲ್ಲ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗುವುದು 1 ವರ್ಷದ ನಂತರ. 1 ವರ್ಷವಾದರೂ ಥಾಮಸ್ ಫ್ಯಾಮಿಲಿಯನ್ನು ಕೆಲವರು ಹೇಟ್ ಮಾಡುತ್ತಿರುತ್ತಾರೆ.
ಯಾರೋ ವ್ಯಕ್ತಿ ಥಾಮಸ್ ಫ್ಯಾಮಿಲಿಯ ಒಂದು ಕಾಟೇಜ್ ಅನ್ನು ಹಾಳು ಮಾಡಿ ಅದರ ಒಳಗಿದ್ದ ಒಂದು ಕೊಡಲಿಯನ್ನು ಎತ್ತಿಕೊಂಡು ಹೋಗಿರ್ತಾನೆ. ಮಾರ್ಟ್ನಲ್ಲಿ ಜಗಳವಾಗಲು ಮೂಲ ಕಾರಣವಾದ ಜೆಸಿಕಾಳ ಫ್ರೆಂಡ್ಸ್ಗಳು ತುಂಬಾ ಖುಷಿಯಿಂದ ಇರ್ತಾರೆ. ಈ ಸಮಯದಲ್ಲಿ ಜೆಸಿಕಾಗೆ ಜಾನ್ ಕಾರ್ವರ್ ಮಾಸ್ಕ್ ಹಾಕಿಕೊಂಡು ತನ್ನನ್ನೇ ನೋಡುತ್ತಿರುವ ಒಬ್ಬ ವ್ಯಕ್ತಿ ಕಾಣ್ತಾನೆ. ಸ್ನೇಹಿತರೆ, ಪ್ಲೆಮೌತ್ನ ಮೊದಲ ಗವರ್ನರ್ ಜಾನ್ ಕಾರ್ವರ್. ಇಲ್ಲಿ ಈ ಮಾಸ್ಕ್ಗಳು ತುಂಬಾ ಕಾಮನ್ ಆಗಿರುತ್ತವೆ. ನೆಕ್ಸ್ಟ್ ಸೀನ್ನಲ್ಲಿ ಅದೇ ಮಾಸ್ಕ್ ವ್ಯಕ್ತಿ, ಈತನನ್ನು ಜಾನ್ ಕಾರ್ವರ್ ಎಂದೇ ಕರೆಯೋಣ. ಜಾನ್ ಕಾರ್ವರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿರುವ ಮಾರ್ಟ್ನ ವಿಡಿಯೋಗಳನ್ನು ನೋಡುತ್ತಲಿರ್ತಾನೆ. ಅದರಲ್ಲಿ ಜಾನ್ ತುಂಬ ಅಗ್ರೆಸಿವ್ ಆಗಿದ್ದ ಕಸ್ಟಮರ್ಗಳನ್ನು, ಸಾವುಗಳಿಗೆ ಕಾರಣವಾದವರನ್ನು ಲಿಸ್ಟ್ ಮಾಡಿಕೊಳ್ತಾನೆ. ರೆಸ್ಟೋರೆಂಟ್ ನಡೆಸುತ್ತಿದ್ದ ಲಿಜಿ ಎಂಬ ಮಹಿಳೆಯನ್ನು ಟಾರ್ಗೆಟ್ ಮಾಡಿ ರಾತ್ರಿಯ ಸಮಯದಲ್ಲಿ ಅವಳಿದ್ದ ಜಾಗಕ್ಕೆ ಹೋಗ್ತಾನೆ. ಹೋಗಿ ಲಿಜಿ ಒಬ್ಬಳೇ ಇದ್ದಾಗ ರಕ್ತ ಬರುವ ಹಾಗೆ ಚಾಕುವಿನಿಂದ ಅಟ್ಯಾಕ್ ಮಾಡ್ತಾನೆ. ಅವಳ ದೇಹ ಎರಡಾಗುವಂತೆ ಮಾಡುವ ಜಾನ್ ಒಂದು ಭಾಗವನ್ನು ರೈಟ್ ಮಾರ್ಟ್ನ ಮೇಲಾಕ್ತಾನೆ. ಮತ್ತೊಂದು ಭಾಗ ಪೊಲೀಸ್ ಆದ ಎರಿಕ್ ಟೀಮ್ಗೆ ಸಿಗುವುದೇ ಇಲ್ಲ. ಆ ಫೋಟೋವನ್ನು ಜಾನ್ ಜೆಸಿಕಾ ಹಾಗೂ ಅವಳ ಫ್ರೆಂಡ್ಸ್ಗಳಿಗೆ ಟ್ಯಾಗ್ ಮಾಡಿ ಅಪ್ಲೋಡ್ ಮಾಡ್ತಾನೆ. ಇದನ್ನು ನೋಡುವ ಅವರಿಗೆ ಗಾಬರಿಯಾಗುತ್ತೆ. ಇತ್ತ ಎರಿಕ್ ಟೀಮ್ ಆ ಕಿಲ್ಲರ್ನ ಹುಡುಕಾಟದಲ್ಲಿರ್ತಾರೆ. ಆದರೆ ಅವರಿಗೆ ಆತ ಸಿಗುತ್ತಿರುವುದಿಲ್ಲ. ಆದರೆ ಅವರಿಗೊಂದು ಭಯವಿರುತ್ತೆ. ಅದೇನೆಂದರೆ ಕಿಲ್ಲರ್ನ ನೆಕ್ಸ್ಟ್ ಟಾರ್ಗೆಟ್ ಯಾರಿರಬಹುದು ಎಂದು. ಆಗ ನಮಗೆ ಗೊತ್ತಾಗುತ್ತೆ ಕಿಲ್ಲರ್ನ ನೆಕ್ಸ್ಟ್ ಟಾರ್ಗೆಟ್ ಮಾರ್ಟ್ನ ಸೆಕ್ಯೂರಿಟಿ ಗಾರ್ಡ್ ಎಂದು. ಸ್ನೇಹಿತರೆ, ಈ ಸೆಕ್ಯೂರಿಟಿ ಗಾರ್ಡ್ ಕೂಡ ಮಾರ್ಟ್ನ ಒಳಗಾದ ಸಾವಿಗೆ ಕಾರಣವಾಗಿರ್ತಾನೆ. ಹೇಗೆಂದರೆ ಈತ ತನ್ನ ಕೆಲಸವನ್ನು ಸರಿಯಾಗಿ ಮಾಡದೇ ಇದ್ದ ಕಾರಣಕ್ಕೇನೆ ಜನರು ಮಾರ್ಟ್ನ ಒಳಗೆ ನುಗ್ಗಿದ್ದು. ಹಾಗಾಗಿ ಜಾನ್ ಅವನ ಮನೆಗೆ ನುಗ್ಗಿ ಅವನಿಗೆ ಹೊಡೆದು ವಯರ್ನಿಂದ ತಲೆಯನ್ನು ಕತ್ತರಿಸಾಕ್ತಾನೆ. ನಂತರ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಹೋಗುವುದಕ್ಕಿಂತ ಮುಂಚೆ ಆ ಸೆಕ್ಯೂರಿಟಿ ಸಾಕಿದ್ದ ಬೆಕ್ಕಿಗೆ ಊಟವನ್ನು ಹಾಕಿ ಹೋಗ್ತಾನೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಈ ಕಿಲ್ಲರ್ ತನ್ನ ಆನಂದಕ್ಕಾಗಿ ಸಾವುಗಳನ್ನು ಮಾಡುತ್ತಿಲ್ಲವೆಂದು. ನಂತರ ಆ ಸೆಕ್ಯೂರಿಟಿಯ ತಲೆ, ಲಿಜಿಯ ದೇಹದ ಅರ್ಧ ಭಾಗದ ಫೋಟೋವನ್ನು ಕಿಲ್ಲರ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಆ ಫೋಟೋವನ್ನು ಜೆಸಿಕಾ ಹಾಗೂ ಅವಳ ಫ್ರೆಂಡ್ಸ್ಗಳಿಗೂ ಟ್ಯಾಗ್ ಮಾಡ್ತಾನೆ. ಈ ಫೋಟೋವನ್ನು ನೋಡಿದ ಪೊಲೀಸರಿಗೆ ಗೊತ್ತಾಗುವುದೇನೆಂದರೆ ಸೀರಿಯಲ್ ಕಿಲ್ಲರ್ ಹುಟ್ಟಿಕೊಂಡಿದ್ದಾನೆ ಎಂದು. ಇದರಿಂದ ಜೆಸಿಕಾ ಹಾಗೂ ಅವಳ ಫ್ರೆಂಡ್ಸ್ಗಳೆಲ್ಲ ತುಂಬ ಗಾಬರಿಯಾಗ್ತಾರೆ. ಈ ಕಿಲ್ಲರ್ ಏಕೆ ನಮಗೆ ಟ್ಯಾಗ್ ಮಾಡುತ್ತಿದ್ದಾನೆ ಎಂದು ಭಯದಲ್ಲಿರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಲವ್ವರ್ಸ್ ಅನ್ನು ತೋರಿಸಲಾಗುತ್ತೆ. ಅವರಿಬ್ಬರನ್ನು ಕೂಡ ಕಿಲ್ಲರ್ ಭೀಕರವಾಗಿ ಕೊಂದು ಹಾಕ್ತಾನೆ. ಕಾರಣವೇನೆಂದರೆ ಈ ಲವರ್ಸ್ ಕೂಡ ಮಾರ್ಟ್ನಲ್ಲಿ ಜಗಳವಾಗಲು ಕಾರಣವಾಗಿರ್ತಾರೆ. ನಂತರ ಕಿಲ್ಲರ್ನ ನೆಕ್ಸ್ಟ್ ಟಾರ್ಗೆಟ್ ಜೆಸಿಕಾಳ ಫ್ರೆಂಡ್ಸ್ಗಳಾಗಿದ್ದ ಈವನ್ ಹಾಗೂ ಗ್ಯಾಬಿ. ಅವರಿಬ್ಬರನ್ನೇ ವಾಚ್ ಮಾಡುತ್ತಿದ್ದ ಕಿಲ್ಲರ್ ಸಮಯ ನೋಡಿಕೊಂಡು ಅವರಿಬ್ಬರನ್ನು ಕಿಡ್ನಾಪ್ ಮಾಡ್ತಾನೆ. ಜೆಸಿಕಾ ಮೇಲೆಯೂ ಕೊಡಲಿಯಿಂದ ಅಟ್ಯಾಕ್ ಮಾಡ್ತಾನೆ. ಆದರೆ ಜೆಸಿಕಾಳ ಅದೃಷ್ಟ ಚೆನ್ನಾಗಿತ್ತು ಎಂಬಂತೆ ಹೇಗೋ ಅವನಿಂದ ಪಾರಾಗಿ ತನ್ನ ಪ್ರಾಣವನ್ನು ಉಳಿಸಿಕೊಳ್ತಾಳೆ. ನಂತರ ಪೊಲೀಸರಿಗೆ ಅವನು ಹೇಗಿದ್ದ, ಅವನಾಕಿಕೊಂಡಿದ್ದ ಜಾನ್ ಕಾರ್ವರ್ನ ಮಾಸ್ಕ್ನ ಬಗ್ಗೆ ಕೂಡ ಅವರಿಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿದ ಜೂಲಿಯಾಳ ತಂದೆ ಇಲ್ಲಿದ್ದರೆ ತನ್ನ ಮಗಳ ಪ್ರಾಣಕ್ಕೂ ಅಪಾಯವೆಂದು ಅವಳನ್ನು ಫ್ಲೋರಿಡಾಗೆ ಕರೆದುಕೊಂಡು ಹೊರಟೋಗ್ತಾನೆ. ಆಗ ಸ್ಕೂಬಾ ತಮ್ಮ ಪ್ರಾಣವನ್ನು ಕಿಲ್ಲರ್ನಿಂದ ಉಳಿಸಿಕೊಳ್ಳಬೇಕೆಂದು ಜೆಸಿಕಾಳನ್ನು ಕರೆದುಕೊಂಡು ಮೆಕಾರ್ಟಿ ಎಂಬಾತನ ಮನೆಗೆ ಹೋಗ್ತಾನೆ. ಆತನ ಬಳಿ ಸ್ಕೂಬಾ ಒಂದು ಗನ್ನನ್ನು ಇಲ್ಲಿಗಲ್ಲಾಗಿ ಪರ್ಚೇಸ್ ಮಾಡ್ತಾನೆ. ಆದರೆ ಜೆಸಿಕಾ ಗನ್ನನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಆಗ ಮೆಕಾರ್ಟಿ ನಿಮಗೆ ಇದು ಉಪಯೋಗವಾಗುತ್ತದೆ ಎಂದು ಅವಳಿಗೆ ಒಂದು ರಿಂಗನ್ನು ಕೊಡ್ತಾನೆ. ಆ ರಿಂಗ್ನಲ್ಲಿ ಬ್ಲೇಡ್ ಇರುತ್ತೆ. ಇತ್ತ ಜೂಲಿಯಾ ಫ್ಲೋರಿಡಾಗೆ ಬಂದರೂ ಉಪಯೋಗವಾಗುವುದಿಲ್ಲ, ಏಕೆಂದರೆ ಅಲ್ಲಿಗೂ ಕಿಲ್ಲರ್ ಬರ್ತಾನೆ. ಬಂದ ಆತ ಜೂಲಿಯಾ ತಂದೆಗೆ ಡಾರ್ಟ್ನಿಂದ ಪ್ರಜ್ಞೆ ತಪ್ಪಿಸಿ ಜೂಲಿಯಾನನ್ನು ಕೊಲ್ಲಲು ಪ್ಲಾನ್ ಮಾಡ್ತಾನೆ. ಆದರೆ ತನ್ನ ಮನೆಗೆ ಕಿಲ್ಲರ್ ಬಂದಿರುವುದು ಜೂಲಿಯಾಗೆ ಗೊತ್ತಿರುವುದಿಲ್ಲ. ಅದೇ ಸಮಯದಲ್ಲಿ ಸ್ಕೂಬಾ ಹಾಗೂ ಜೆಸಿಕಾ ಜೂಲಿಯಾ ಮನೆಗೆ ಬರುತ್ತಿರುತ್ತಾರೆ. ಇತ್ತ ಜಾನ್ ಕೊನೆಗೂ ಜೂಲಿಯಾ ಮೇಲೆ ಅಟ್ಯಾಕ್ ಮಾಡ್ತಾನೆ. 2 ಟೂಲ್ಗಳಿಂದ ಅವಳ 2 ಕಿವಿಗಳಿಗೂ ಬಲವಾಗಿ ಚುಚ್ಚಿ ಟಾರ್ಚರ್ ಮಾಡ್ತಾನೆ. ಅದೇ ಸಮಯಕ್ಕೆ ಸ್ಕೂಬಾ ಹಾಗೂ ಜೆಸಿಕಾ ಮನೆಯ ಒಳಗೆ ಬರ್ತಾರೆ. ಜೂಲಿಯಾ ಕಿರುಚುತ್ತಿರುವುದನ್ನು ಕೇಳಿ ಅವಳ ಬಳಿ ಓಡಿ ಹೋದಾಗ
ಆ ಕಿಲ್ಲರ್ ಜೂಲಿಯಾನನ್ನು ಹಿಡಿದುಕೊಂಡಿರ್ತಾನೆ. ಸ್ಕೂಬಾ ಗನ್ನಿಂದ ಹೆದರಿಸಿದರು ಆ ಕಿಲ್ಲರ್ ಹೆದರುವುದಿಲ್ಲ. ಬದಲಿಗೆ ಜೂಲಿಯಾನನ್ನು ಅಲ್ಲಿಯೇ ಇದ್ದ ಕಟರ್ ಮಿಷನ್ಗೆ ತಳ್ಳಿ ಓಡಿ ಹೋಗ್ತಾನೆ. ಆ ಬ್ಲೇಡ್ಗೆ ಸಿಗುವ ಜೂಲಿಯಾ ಅಲ್ಲಿಯೇ ಸತ್ತು ಹೋಗ್ತಾಳೆ. ಈ ಸಾವುಗಳನ್ನು ಹೇಗೆ ತಡೆಯುವುದು ಎಂದು ಥಾಮಸ್ನ ಮನೆಯಲ್ಲಿ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಪೊಲೀಸರು ಇರ್ತಾರೆ. ಆಗ ಥಾಮಸ್ ಕ್ಯಾಥ್ಲಿನ್ನ ಮೇಲೆ ಕೋಪ ಮಾಡಿಕೊಂಡಿರ್ತಾನೆ. ಏಕೆಂದರೆ ಈ ಸಾವುಗಳಾಗಲು ಮುಖ್ಯ ಕಾರಣ ಈಕೆಯೇ ಆಗಿರುತ್ತಾಳೆ. ಸ್ನೇಹಿತರೆ, ಥ್ಯಾಂಕ್ಸ್ ಗಿವಿಂಗ್ ಹಾಲಿಡೇ ಇದ್ದರು ಮಾರ್ಟನ್ನು ಓಪನ್ ಮಾಡಲು ವರ್ಕರ್ಗಳಿಗೆ ಹೇಳಿದ್ದು ಥಾಮಸ್ ಅಲ್ಲ, ಅವನ ಎರಡನೇ ಹೆಂಡತಿಯಾದ ಈ ಕ್ಯಾಥ್ಲಿನ್ ಆಗಿರ್ತಾಳೆ. ಸಿಸಿ ಕ್ಯಾಮ್ರಾ ಫುಟೇಜ್ ಅನ್ನು ಕೂಡ ಈಕೆಯೇ ಡಿಲೀಟ್ ಮಾಡಿಸಿರ್ತಾಳೆ. ಇಷ್ಟೆಲ್ಲ ಆಗಿದ್ದರೂ ಕ್ಯಾಥ್ಲಿನ್ಗೆ ಸ್ವಲ್ಪವೂ ಪಶ್ಚಾತ್ತಾಪವೇ ಇರುವುದಿಲ್ಲ. ಇದನ್ನೆಲ್ಲ ನೋಡುವ ನಮಗೆ ಗೊತ್ತಾಗುವುದೇನೆಂದರೆ ಕಿಲ್ಲರ್ನ ಮೇಯ್ನ್ ಟಾರ್ಗೆಟ್ ಈಕೆಯೇ ಎಂದು. ಇತ್ತ ಕಿಲ್ಲರ್ ಥ್ಯಾಂಕ್ಸ್ ಗಿವಿಂಗ್ ಸೆಲೆಬ್ರೇಟ್ನಲ್ಲಿದ್ದ ಇನ್ನೂ ಹಲವಾರು ಜನರನ್ನು ಕೊಂದು ಹಾಕ್ತಾನೆ. ಅವರು ಕೂಡ ಮಾರ್ಟ್ನಲ್ಲಿ ಆದ ದುರಂತಕ್ಕೆ ಕಾರಣವಾಗಿರ್ತಾರೆ. ಇದನ್ನು ನೋಡಿ ಗಾಬರಿಯಾದ ಥಾಮಸ್ನ ಫ್ಯಾಮಿಲಿ ಅಲ್ಲಿಂದ ಹೋಗಲು ಕಾರನ್ನು ಹತ್ತಿದಾಗ ಅವರಿಗೆಲ್ಲ ಪ್ರಜ್ಞೆ ತಪ್ಪಿಸುವ ಕಿಲ್ಲರ್ ಎಲ್ಲರನ್ನೂ ಕಿಡ್ನಾಪ್ ಮಾಡ್ತಾನೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ನಲ್ಲಿ ಜಾನ್ ಕಾರ್ವರ್ ಅಂದರೆ ಕಿಲ್ಲರ್ ಕ್ಯಾಥ್ಲಿನ್ ಜೀವಂತವಾಗಿ ಓವನ್ನಲ್ಲಿ ಬೇಯಿಸಲು ತಯಾರಿ ಮಾಡುತ್ತಿರುತ್ತಾನೆ. ಆಗ ಕ್ಯಾಥ್ಲಿನ್ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡ್ತಾಳೆ, ಆದರೆ ಆಗುವುದಿಲ್ಲ. ಆಗ ಕಿಲ್ಲರ್ ಅವಳನ್ನು ಹಿಡಿದು ಓವನ್ನ ಒಳಗಾಗ್ತಾನೆ. ಆಗ ಕ್ಯಾಥ್ಲಿನ್ ಜೀವಂತವಾಗಿ ಅದರ ಒಳಗೆ ಬೆಂದು ಹೋಗಿ ಸತ್ತು ಹೋಗ್ತಾಳೆ. ನಂತರ ನಮಗೆ ಟೇಬಲ್ನ ಮುಂದೆ ಕಟ್ಟಿ ಹಾಕಿರುವ ಥಾಮಸ್, ಜೆಸಿಕಾ ಹಾಗೂ ಸ್ಕೂಬಾ ಕಾಣ್ತಾರೆ. ಹಾಗೆ ಕಿಡ್ನಾಪ್ ಆಗಿದ್ದ ಈವನ್ ಹಾಗೂ ಗ್ಯಾಬಿಯು ಕೂಡ ಅಲ್ಲಿಯೇ ಇರ್ತಾರೆ. ಕಟ್ಟಿ ಹಾಕಿರುವ ಅವರ ಮುಂದೆ ಆ ಕಿಲ್ಲರ್ ಕ್ಯಾಥ್ಲಿನ್ನ ಬೇಯಿಸಿದ ಶವವನ್ನು ತಂದು ಇಡ್ತಾನೆ. ಅವಳ ಆ ಸ್ಥಿತಿಯನ್ನು ನೋಡಿದ ಎಲ್ಲರಿಗೂ ಅತಿಯಾದ ಶಾಕ್ ಆಗುತ್ತೆ. ಇದನ್ನೆಲ್ಲ ಕಿಲ್ಲರ್ ಸೋಷಿಯಲ್ ಮೀಡಿಯಾದ ಲೈವ್ನಲ್ಲಿ ಎಲ್ಲರಿಗೂ ತೋರಿಸುತ್ತಿರುತ್ತಾನೆ. ಕಿಲ್ಲರ್ ಲೈವ್ಗೆ ಹೋಗಿರುವ ಕಾರಣ ಅವನ ಲೊಕೇಶನ್ ಅನ್ನು ಟ್ರೇಸ್ ಮಾಡಿಕೊಂಡು ಪೊಲೀಸರು ಅಲ್ಲಿಗೆ ಹೋಗ್ತಾರೆ. ಹೋದರೆ ಏನೂ ಪ್ರಯೋಜನವಾಗುವುದಿಲ್ಲ. ಪೊಲೀಸರು ಬಂದರೂ ತನ್ನನ್ನು ಹಿಡಿಯದ ಹಾಗೆ ಆತ ಎಲ್ಲವನ್ನೂ ಪ್ಲಾನ್ ಮಾಡಿರ್ತಾನೆ. ಕತ್ತರಿಸಿದ ಕ್ಯಾಥ್ಲಿನ್ನ ತಲೆ ನೋಡಿದಾಗ ಅವರ ಭಯ ಇನ್ನೂ ಹೆಚ್ಚಾಗುತ್ತೆ. ಅವರ ಭಯವನ್ನು ಇನ್ನೂ ಹೆಚ್ಚು ಮಾಡಲು ಕಿಲ್ಲರ್ ಒಂದು ಕೆಲಸ ಮಾಡ್ತಾನೆ. ಅದೇನೆಂದರೆ ಸುತ್ತಿಗೆಯನ್ನು ತೆಗೆದುಕೊಂಡು ಈವನ್ನ ತಲೆಯನ್ನು ಕ್ರಶ್ ಮಾಡುವುದು. ಈ ರೀತಿ ಮಾಡಿ ಅವರ ಮುಂದೆಯೇ ಈವನ್ನನ್ನು ಕೊಂದು ಹಾಕ್ತಾನೆ. ಈ ಸಮಯದಲ್ಲಿ ಜೆಸಿಕಾಗೆ ಮೆಕಾರ್ಟಿ ಕೊಟ್ಟಿದ್ದ ರಿಂಗ್ ನೆನಪಾಗುತ್ತೆ. ಅದರಲ್ಲಿದ್ದ ಬ್ಲೇಡನ್ನು ಓಪನ್ ಮಾಡಿ ಕೈಗೆ ಹಾಕಿದ್ದ ಹಗ್ಗವನ್ನು ಕತ್ತರಿಸ್ತಾಳೆ. ನಂತರ ಅದನ್ನು ಸ್ಕೂಬಾ ಕೈಗೆ ಕೊಟ್ಟಾಗ ಅವನು ಕೂಡ ಹಗ್ಗದಿಂದ ಫ್ರೀ ಆಗ್ತಾನೆ. ಆಗ ಸ್ಕೂಬಾ ಹಾಗೂ ಜೆಸಿಕಾ ಕಿಲ್ಲರ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆದರೆ ಕಿಲ್ಲರ್ ಕೊಡಲಿಯನ್ನು ಎತ್ತಿಕೊಂಡಾಗ ಬೇರೆ ಆಪ್ಷನ್ ಇಲ್ಲದೆ ಅಲ್ಲಿಂದ ಓಡಿ ಹೋಗ್ತಾರೆ. ಈ ಸಮಯದಲ್ಲಿ ಕಿಲ್ಲರ್ ಸ್ಕೂಬಾಗೆ ಗಾಯ ಮಾಡ್ತಾನೆ. ಅದರಿಂದ ಸ್ಕೂಬಾ ಓಡಲು ಆಗುವುದಿಲ್ಲ. ಆದರೆ ನಿಲ್ಲದೆ ಓಡುವ ಜೆಸಿಕಾ ಕಿಲ್ಲರ್ನ ಕೈಗೆ ಸಿಗದ ಹಾಗೆ ಅಲ್ಲಿದ್ದ ಬೇಲಿಯನ್ನು ಹಾರಿ ಓಡಿ ಹೋಗ್ತಾಳೆ. ಆಗ ಕಿಲ್ಲರ್ ಅವಳನ್ನೇ ನೋಡುತ್ತಾ ನಿಲ್ತಾನೆ. ಹೀಗೆ ಓಡುವ ಜೆಸಿಕಾಗೆ ತುಂಬಾ ಸಮಯದ ನಂತರ ರೋಡ್ನಲ್ಲಿ ಬಿದ್ದಿರುವ ಎರಿಕ್ ಕಾಣ್ತಾನೆ. ಅವನಿಗೆ ಯಾರೋ ಹೊಡೆದಿರ್ತಾರೆ. ಎಷ್ಟೇ ಎದ್ದೇಳಿಸಿದರೂ ಎರಿಕ್ ಎದ್ದೇಳುವುದಿಲ್ಲ. ಆಗ ಜೆಸಿಕಾ ಅವನ ಗನ್ನನ್ನು ತೆಗೆದುಕೊಂಡು ಮುಂದೆ ಹೋಗ್ತಾಳೆ. ಒಂದು ಜಾಗದಲ್ಲಿ ಅವಳಿಗೆ ಆ ಕಿಲ್ಲರ್ ಕಾಣ್ತಾನೆ. ಅವನನ್ನೇ ಫಾಲೋ ಮಾಡಿಕೊಂಡು ಹೋದಾಗ ಗೊತ್ತಾಗುತ್ತೆ ಆ ಕಿಲ್ಲರ್ ಬೇರಾರೂ ಅಲ್ಲ, ಬಾಬಿ ಎಂದು. ಅದೇ ಸಮಯದಲ್ಲಿ ಅಲ್ಲಿಗೆ ಎರಿಕ್ ಬರ್ತಾನೆ. ಬಂದ ಅವನಿಗೆ ಜೆಸಿಕಾ ಬಾಬಿಯ ಜಾನ್ ಕಾರ್ವರ್ ಮಾಸ್ಕ್ ಹಾಕಿಕೊಂಡಿರುವ ಕಿಲ್ಲರ್ ಎಂದಾಗ ಗನ್ನನ್ನು ತೆಗೆದುಕೊಳ್ಳುವ ಎರಿಕ್ ಅವನಿಗೆ ಶೂಟ್ ಮಾಡಲು ಬಿಲ್ಡಿಂಗ್ನ ಒಳಗೋಗ್ತಾನೆ. ಹೊರಗಿದ್ದ ಜೆಸಿಕಾಗೆ ಗನ್ ಫೈರಿಂಗ್ನ ಶಬ್ದ ಕೇಳುತ್ತೆ. ಆಗ ಹೊರಬರುವ ಎರಿಕ್ ಹೇಳುವುದೇನೆಂದರೆ, ನಾನು ಬಾಬಿಗೆ ಶೂಟ್ ಮಾಡಿದೆ, ಅವನು ಸತ್ತು ಹೋಗಿರಬಹುದು ಎಂದು ಹೇಳ್ತಾನೆ. ಅವನು ಸತ್ತಿದ್ದಾನೆ ಎಂದು ಎರಿಕ್ಗೇನೆ ಗೊತ್ತಿರುವುದಿಲ್ಲ. ಆಗ ಬರುವ ಎರಿಕ್ ಟೀಮ್ ಬಾಬಿಯನ್ನು ಆ ಜಾಗದಲ್ಲೆಲ್ಲ ಹುಡುಕಾಡ್ತಾರೆ. ಆದರೆ ಅವರಿಗೆ ಬಾಬಿಯ ಶವ ಎಲ್ಲಿಯೂ ಸಿಗುವುದೇ ಇಲ್ಲ. ಆಗ ಜೆಸಿಕಾ ಬಳಿ ಬರುವ ಪೊಲೀಸರು, ನಿನ್ನ ತಾಯಿ ಕ್ಯಾಥ್ಲಿನ್ ನಿನ್ನ ಫ್ರೆಂಡ್ ಆದ ಈವನನ್ನು ರಕ್ಷಿಸಲು ನಮ್ಮಿಂದ ಆಗಲಿಲ್ಲವೆಂದು ಸಾರಿ ಕೇಳ್ತಾರೆ. ಹಾಗೆಯೇ ಮಿಕ್ಕವರನ್ನೆಲ್ಲ ರಕ್ಷಿಸಿ ಹಾಸ್ಪಿಟಲ್ಗೆ ಸೇರಿಸಲಾಗಿದೆ ಎಂದು ಅವಳಿಗೆ ಹೇಳ್ತಾರೆ.
ನಂತರ ಜೆಸಿಕಾ ಜೊತೆ ಮಾತನಾಡುವ ಎರಿಕ್ ಧೈರ್ಯ ಹೇಳಿ ಹೋಗುವಾಗ ಜೆಸಿಕಾ ಅವನ ಕಾಲಿನಲ್ಲಿರುವ ಕೆಸರನ್ನು ಗಮನಿಸ್ತಾಳೆ. ಅದೇ ರೀತಿಯ ಕೆಸರು ಅವಳ ಕಾಲಿನಲ್ಲಿಯೂ ಇರುತ್ತೆ. ಆಗ ಜೆಸಿಕಾ ಅಂದುಕೊಳ್ತಾಳೆ, ನಾನು ತಪ್ಪಿಸಿಕೊಂಡು ಹೋಗುವಾಗ ನನ್ನನ್ನು ಚೇಸ್ ಮಾಡಿಕೊಂಡು ಬಂದಿದ್ದು ಕಿಲ್ಲರ್. ಈ ಕೆಸರು ಎರಿಕ್ನ ಕಾಲಿನಲ್ಲಿದೆ ಎಂದರೆ ನನ್ನನ್ನು ಚೇಸ್ ಮಾಡಿದ್ದು ಈ ಎರಿಕ್ಕೆ, ಅಂದರೆ ಕಿಲ್ಲರ್ ಬೇರಾರೂ ಅಲ್ಲ. ಈ ಎರಿಕ್ಕೆ ಎಂಬ ಶಾಕಿಂಗ್ ವಿಷಯ ಜೆಸಿಕಾಗೆ ಗೊತ್ತಾಗುತ್ತೆ. ನಾನು ಕಿಲ್ಲರ್ ಎಂಬ ವಿಷಯ ಜೆಸಿಕಾಗೆ ಗೊತ್ತಾಗಿದೆ ಎಂಬ ವಿಷಯ ಎರಿಕ್ಗೂ ಗೊತ್ತಾಗಿ ಆ ಡೋರನ್ನು ಕ್ಲೋಸ್ ಮಾಡ್ತಾನೆ. ಜೆಸಿಕಾಳನ್ನು ಸಾಯಿಸಲು ತಯಾರಾಗ್ತಾನೆ. ಆಗ ಜೆಸಿಕಾ ಯಾಕೆ ಹೇಗೆ ಮಾಡುತ್ತಿರುವೆ ಎಂದು ಕೇಳಿಕೊಂಡಾಗ ಎರಿಕ್ ಹೀಗೆ ಹೇಳ್ತಾನೆ, ಅವನ ಮಾತಿನಿಂದ ನಮಗೆ ಎರಿಕ್ ಏಕೆ ಕಿಲ್ಲರ್ ಆದ ಎಂದು ಗೊತ್ತಾಗುತ್ತೆ. ಸ್ನೇಹಿತರೆ, ಎರಿಕ್ನ ಹೆಂಡತಿ ಅವನನ್ನು ಬಿಟ್ಟು ಹೋಗಿರ್ತಾಳೆ. ಆಗ ಎರಿಕ್ಗೆ ಜೊತೆಯಾಗುವವಳೆ ಮಿಚ್ನ ಹೆಂಡತಿಯಾದ ಅಮ್ಯಾಂಡಾ. ಇವರಿಬ್ಬರ ನಡುವೆ ಅಫೇರ್ ಇರುತ್ತೆ. ಎರಿಕ್ ಎಲ್ಲರಿಗಿಂತ ಅತಿ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದು ಅಮ್ಯಾಂಡಾಳನ್ನು. ಅವಳ ಸಾವಿನಿಂದ ತುಂಬಾ ನೊಂದು ಹೋಗ್ತಾನೆ. ಅವನಿಗೆ ಇನ್ನೂ ಹೆಚ್ಚು ನೋವು ಮಾಡುವ ವಿಷಯವೇನೆಂದರೆ ಅಮ್ಯಾಂಡಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಆ ಮಗುವಿನ ತಂದೆ ಎರಿಕ್ ಆಗಿರ್ತಾನೆ. ಆ ಇಬ್ಬರ ಸಾವಿಗೆ ಕಾರಣ ರೈಟ್ ಮಾರ್ಟ್ನಲ್ಲಿ ಆದ ಆ ಘಟನೆ. ಆ ಘಟನೆಗೆ ಕಾರಣವಾದವರನ್ನೆಲ್ಲ ಎರಿಕ್ ಬುದ್ಧಿವಂತಿಕೆಯಿಂದ ಕೊಲ್ಲುತ್ತಾ ಹೋಗ್ತಾನೆ. ಬಾಬಿಗೆ ಆ ಕಿಲ್ಲರನ್ನು ಹಿಡಿಯಲು ಮಾಸ್ಕ್ ಹಾಕಿಕೊಂಡು ತಿರುಗಾಡು ಎಂದು ಹೇಳಿದ್ದು ಕೂಡ ಈ ಎರಿಕ್ಗೆ ಆಗಿರ್ತಾನೆ. ಅಂದರೆ ಬಾಬಿ ಕಿಲ್ಲರ್ ಅಲ್ಲ, ನಿಜವಾದ ಕಿಲ್ಲರ್ ಈ ಎರಿಕ್. ಈ ಸತ್ಯವನ್ನೆಲ್ಲ ಎರಿಕ್ಗೆ ಜೆಸಿಕಾಗೆ ಹೇಳಿ ಅವಳನ್ನು ಕೊಲ್ಲಲು ಹೋದಾಗ ಜೆಸಿಕಾ ಒಂದು ಕೆಲಸ ಮಾಡಿರ್ತಾಳೆ. ಅದೇನೆಂದರೆ ಅಲ್ಲಿದ್ದ ಮೊಬೈಲ್ ಎತ್ತಿಕೊಂಡು ಲೈವ್ಗೆ ಹೋಗಿರ್ತಾಳೆ. ಇದರಿಂದ ಪ್ರತಿಯೊಬ್ಬರಿಗೂ ಎರಿಕ್ಗೆ ಕಿಲ್ಲರ್ ಎಂಬ ವಿಷಯ ಗೊತ್ತಾಗುತ್ತೆ. ಆಗ ಕೋಪ ಮಾಡಿಕೊಳ್ಳುವ ಎರಿಕ್ ಇನ್ನೇನು ಜೆಸಿಕಾಳನ್ನು ಕೊಲ್ಲಬೇಕೆನ್ನುವಾಗ ಅಲ್ಲಿಗೆ ಬರುವುದೇ ಬಾಬಿ. ಆತ ಸತ್ತಿರುವುದಿಲ್ಲ. ಬಂದ ಆತ ಎರಿಕ್ಗೆ ಹೊಡೆದು ಜೆಸಿಕಾಳನ್ನು ಕರೆದುಕೊಂಡು ಹೋಗ್ತಾನೆ. ಅವರ ಹಿಂದೆಯೇ ಎರಿಕ್ ಕೂಡ ಕೊಡಲಿ ಹಿಡಿದು ಹೋಗ್ತಾನೆ. ಆಗ ಜೆಸಿಕಾ ಹಾಗೂ ಬಾಬಿ ಓಡಿ ಹೋಗದೆ ಒಂದು ಪ್ಲಾನ್ ಮಾಡ್ತಾರೆ. ಅಲ್ಲಿದ್ದ ದೊಡ್ಡ ಗ್ಯಾಸ್ ಬಲೂನ್ಗೆ ಗ್ಯಾಸ್ ತುಂಬಿಸುವ ಹಾಗೆ ಮಾಡಿ ಟ್ರಕ್ನಲ್ಲಿ ಹೋಗಲು ತಯಾರಾಗ್ತಾರೆ. ಅದೇ ಸಮಯಕ್ಕೆ ಆ ಬಲೂನ್ನ ಬಳಿಯೇ ಎರಿಕ್ ಬರ್ತಾನೆ. ಬಾಬಿ ತಂದಿದ್ದ ಟ್ರಕ್ ಮೆಕಾರ್ಟಿದಾಗಿರುತ್ತೆ. ಹಾಗಾಗಿ ಅದರಲ್ಲಿ ಒಂದು ಗನ್ ಇರುತ್ತೆ. ಆ ಗನ್ನನ್ನು ತೆಗೆದುಕೊಳ್ಳುವ ಜೆಸಿಕಾ ಆ ಬಲೂನ್ಗೆ ಶೂಟ್ ಮಾಡಿದಾಗ ದೊಡ್ಡ ಬ್ಲಾಸ್ಟ್ ಆಗುತ್ತೆ. ಆಗ ಬರುವ ಬೆಂಕಿಯಲ್ಲಿಯೇ ಎರಿಕ್ ಸುಟ್ಟು ಹೋಗ್ತಾನೆ. ಮರುದಿನ ಆ ಜಾಗಕ್ಕೆ ಪೊಲೀಸ್ ಟೀಮ್ ಹಾಗೂ ಫೈರ್ ಫೈಟರ್ಸ್ ಬರ್ತಾರೆ. ಅವರಿಂದ ತಿಳಿಯುವ ಶಾಕಿಂಗ್ ವಿಷಯವೇನೆಂದರೆ ಎರಿಕ್ನ ಶವ ಎಲ್ಲಿಯೂ ಇಲ್ಲವೆಂದು. ಇದನ್ನು ತಿಳಿದ ಜೆಸಿಕಾ ಹಾಗೂ ಅವಳ ಫ್ರೆಂಡ್ಸ್ಗಳಿಗೆ ತುಂಬ ಗಾಬರಿಯಾಗುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗುವುದು ಕೆಲ ದಿನದ ನಂತರ. ಮನೆಯಲ್ಲಿದ್ದ ಜೆಸಿಕಾ ಏನೋ ಶಬ್ದವೆಂದು ಒಂದು ರೂಮ್ಗೆ ಹೋಗ್ತಾಳೆ. ಹೋದರೆ ಅದು ಜೆಸಿಕಾ ಕಾಣುತ್ತಿದ್ದ ಕೆಟ್ಟ ಕನಸಾಗಿರುತ್ತೆ. ಅಂದರೆ ಇನ್ನು ಜೆಸಿಕಾ ಭಯದಲ್ಲಿಯೇ ದಿನವನ್ನು ಕಳೆಯುತ್ತಿದ್ದಾಳೆ ಎಂದು ನಮಗೆ ಗೊತ್ತಾಗುತ್ತೆ. ಅಲ್ಲಿಗೆ ಥ್ಯಾಂಕ್ಸ್ ಗಿವಿಂಗ್ ಮೂವಿಯನ್ನು ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.